ನಮಸ್ಕಾರ. ಸ್ವಾದಿಷ್ಟ ಸವಿರುಚಿ ಚಾನೆಲ್ನ ಪ್ರೀತಿಯ ವೀಕ್ಷಕರೇ, ಇವತ್ತು ನಾನು ಒಂದು ರುಚಿಯಾದಂತಹ ಮಶ್ರೂಮ್ ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಬಿರಿಯಾನಿ ಮಾಡಲಿಕ್ಕೆ ಮೊದಲು ಸ್ಟವ್ ಹಚ್ಚಿ ಒಂದು ಕುಕ್ಕರ್ಗೆ ಒಂದು 100 ml ಅಷ್ಟು ರಿಫೈನ್ಡ್ ಆಯಿಲ್ನ ಹಾಕಿ, ಎಣ್ಣೆ ಕಾದ್ಮೇಲೆ ನಾನು 4 ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹಾಗೆ ಉದ್ದಕ್ಕೆ ಹೆಚ್ಕೊಂಡು ಹಾಕ್ತಿದ್ದೀನಿ. ಈರುಳ್ಳಿ ಕೆಂಪಗಾಗೋ ತನಕ ನಾವು ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗ್ತಿರುವಾಗ 1-2 ಚಮಚದಷ್ಟು ತುಪ್ಪನ ಹಾಕಿ ಈರುಳ್ಳಿ ಪೂರ್ತಿ ಕೆಂಪಗಾಗೋ ತನಕ ಮಧ್ಯಮ ಉರಿಲೇ ನಾವು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಾದಮೇಲೆ ನಾನು ಮಶ್ರೂಮ್ ಬಿರಿಯಾನಿನ ಮಾಡ್ತಿರೋದ್ರಿಂದ 200 ಗ್ರಾಮ್ ಅಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ತರಕಾರಿನ ಬಳಸ್ಬೋದು, ಮಶ್ರೂಮ್ ಬಳಸಲಿಲ್ಲ ಅಂದರೆ. ಒಂದು ಮಶ್ರೂಮ್ನ 4 ಭಾಗ ಮಾಡಿ ಹಾಕ್ಕೊಂಡು ಮಶ್ರೂಮ್ಲಿರುವಂಥ ನೀರಂಶ ಎಲ್ಲ ಪೂರ್ತಿಯಾಗಿ ಹಿಂಗೋ ತನಕ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಪೂರ್ತಿಯಾಗಿ ನೀರೆಲ್ಲ ಹಿಂಗುತ್ತೆ, ಹಾಗೆ ಸ್ವಲ್ಪ ಸಿಂಕ್ ಆಗುತ್ತೆ ಮಶ್ರೂಮು. ನಂತರ ಒಂದು 1/4 ಚಮಚದಷ್ಟು ಅರಿಶಿನ ಹಾಗೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು, ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಅರಿಶಿನದಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಒಂದು 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ ಇದಕ್ಕೆ 1 ಚಮಚದಷ್ಟು ಅಚ್ಕಾರದ ಪುಡಿ ಹಾಗೆ 1 ಚಮಚದಷ್ಟು ಬಿರಿಯಾನಿ ಮಸಾಲ ಪೌಡ್ರನ್ನ ಹಾಕಿದ್ದೀನಿ. ನಾನು ಮನೆಯಲ್ಲೇ ಮಾಡಿರುವಂಥ ಬಿರಿಯಾನಿ ಮಸಾಲ ಪೌಡ್ರು. ನೀವು ಯಾವುದೇ ಬಿರಿಯಾನಿ ಮಸಾಲ ಪೌಡ್ರನ್ನ ಬಳಸ್ಬೋದು. ಇದೇ ಬಿರಿಯಾನಿ ಮಸಾಲ ಪೌಡ್ರನ್ನ ರೆಸಿಪಿ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ, ಮಸಾಲೆ ಪೌಡ್ರೆಲ್ಲ ಮಶ್ರೂಮ್ಗೆ ಚೆನ್ನಾಗಿ ಹಿಡ್ದಿದೆ, ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಒಣಗಿರೋ ಮೆಂತ್ಯ ಸೊಪ್ಪನ್ನ, ಅಂದರೆ ಕಸೂರಿ ಮೇಥಿ ಅಂತ ಏನು ಹೇಳ್ತೀವಿ, ಅದನ್ನು ತೊಳ್ಕೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಕಲ್ಲು ಹಾಗೆ ಧೂಳಿರುತ್ತೆ ಜಾಸ್ತಿ, ಅದಕ್ಕೆ ನಾವು ತೊಳೆದ್ಬಿಟ್ಟೆ ಯೂಸ್ ಮಾಡಬೇಕು. ಹಾಗೆ ಒಂದು ಅರ್ಧ ಬೌಲಷ್ಟು ಪುದೀನ ಎಲೆಗಳನ್ನು ಹಾಕಿದ್ದೀನಿ, ಕಟ್ ಮಾಡಿಲ್ಲ. ಹಾಗೆ ಹಾಕ್ಕೊಂಡು 1-2 ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಹಾಗೆ ಮಸಾಲೆಯಲ್ಲಿ ಸೊಪ್ಪನ್ನ ಫ್ರೈ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಬಿರಿಯಾನಿ ಮಾಡುವಾಗ ನಾವು ಬಳಸುವಂತಹ ರೈಸು ಸಹ ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲ್ ರೈಸಲ್ಲೂ ಸಹ ಈ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ. ಆದರೆ ನಾನು 2 ರೀತಿಯ ರೈಸ್ನ ಬಳಸಿದ್ದೀನಿ. ಒಂದು ಬಾಸ್ಮತಿ ಹಾಗೆಯೇ ಒಂದು ನಾರ್ಮಲ್ ರೈಸ್, BT ರೈಸ್ ಅಂತ ಏನು ಹೇಳ್ತೀವಿ ಅದು. ಬಾಸ್ಮತಿ ಹಾಗೆ ನಾರ್ಮಲ್ BT ರೈಸ್ನ ಎರಡನ್ನೂ ಸಹ ಈಕ್ವಲ್ ಪ್ರಪೋರ್ಷನ್ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ 1.5 ಲೋಟದಷ್ಟು ಟೋಟಲ್ ಆಗಿ ನಾನು ರೈಸ್ನ ಹಾಕಿದ್ದೀನಿ ಬಿರಿಯಾನಿ ಮಾಡೋದಕ್ಕೆ. ಈ ಅಳತೆಲೆ ನಾನು 2ರಷ್ಟು ನೀರನ್ನ ತೊಗೊಂಡಿದ್ದೀನಿ. ಅಂದರೆ 1.5 ಲೋಟ ಅಕ್ಕಿಗೆ 3 ಲೋಟ ನೀರನ್ನ ಹಾಕ್ಕೊಳ್ಬೇಕು. ಅದರಲ್ಲಿ 1 ಲೋಟ ಕಾಯಿ ಹಾಲನ್ನು ಬಳಸಿದ್ರೆ ಉಳಿದ 2 ಲೋಟ ನೀರನ್ನು ಹಾಕ್ಕೊಳ್ಬೇಕು. ನೀರು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಬೇಕು. 2 ಕುದಿ ಬಂದ ಮೇಲೆ ರೈಸ್ನ ನಾವು ಸೇರಿಸ್ಕೊಳ್ಬೇಕು. ನಾನು ಮೊದಲೇ ಹೇಳಿದ್ನಲ್ವ, ಎರಡೂ ಸಹ ಈಕ್ವಲ್ ಪ್ರಪೋರ್ಷನಲ್ಲಿ ರೈಸ್ನ ತೊಗೊಂಡಿದ್ದೆ. ಇದನ್ನು ಮೊದಲೇ ವಾಶ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಒಂದು 5 ನಿಮಿಷ ಅಂತ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ರೀತಿ ನಾನು ನೀರಲ್ಲಿ ಅರ್ಧ ಗಂಟೆ ಅಂತ ಮುಂಚಿತವಾಗಿ ನೆನೆಸಿಲ್ಲ. ನೆನೆಸದೇ ಹೋದ್ರೂ ಸಹ ಬಿರಿಯಾನಿ ರೈಸು ತುಂಬ ಸಾಫ್ಟಾಗಿರುತ್ತೆ, ಹಾಗೆ ಉದ್ರುದ್ರಾಗಿ ಬರುತ್ತೆ. ಮೊದಲೇ ನೆನೆಸಬೇಕು ಅಂತೇನಿಲ್ಲ, ನಾವು ಸರಿಯಾದ ಅಳತೆಯಲ್ಲಿ ನೀರನ್ನು ಹಾಕಬೇಕು. ಹಾಗೆ ಕುಕ್ಕರ್ನ ಕ್ಲೋಸ್ ಮಾಡಿ ಕೂಗಿಸುವಾಗ ಮೀಡಿಯಮ್ ಫ್ಲೇಮಲ್ಲೇ ನಾವು ಕೂಗಿಸಿದ್ರೆ ಬಿರಿಯಾನಿ ರೈಸು ತುಂಬಾ ಬೇಯೋದಿಲ್ಲ, ಹಾಗೆ ಅರ್ಧಂಬರ್ಧನೂ ಬೇಯೋದಿಲ್ಲ, ಕರೆಕ್ಟಾಗಿ ಬೆಂದಿರುತ್ತೆ. ಹಾಗೆ ಉದ್ರುದ್ರಾಗೂ ಸಹ ಬರುತ್ತೆ. ಇವಾಗ ಒಂದು 5 ನಿಮಿಷ 1-2 ಕುದಿ ಬಂದಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿ ನಾನು 1 ವಿಷಲಷ್ಟು ಕೂಗಿಸ್ಕೊಳ್ತೀನಿ. ಇವಾಗ 1 ವಿಷಲ್ ಆಗಿದೆ. ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಬಿಡ್ತೀನಿ. ಇವಾಗ ತಣ್ಣಗಾಗಿದೆ. ಕುಕ್ಕರ್ ಲಿಡ್ನ ಓಪನ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಬಿರಿಯಾನಿ ರೈಸು. ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಹಾಗೆ ರೈಸು ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ನಾವು ನಿಧಾನಕ್ಕೇ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಖಾರ ಏನಾದರೂ ಕಡಿಮೆ ಆಯಿತು ಅಂತಂದರೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಹೆಚ್ಚಿಸ್ಕೊಳ್ಬೋದು. ನಾನು ಈ ಬಿರಿಯಾನಿಗೆ ಯಾವುದೇ ರೀತಿ ಲೆಮನ್ ಅಥವಾ ಟೊಮೆಟೊ ಏನೂ ಸಹ ಬಳಸಿಲ್ಲ, ಆದರೂ ಸಹ ಪರ್ಫೆಕ್ಟ್ ರುಚಿ ಬರುತ್ತೆ. ನೀವು ಮನೇಲೊಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ರೆಸ್ಟೋರೆಂಟ್ ಹೋಟೆಲ್ಲಿ ಮಾಡೋದಕ್ಕಿಂತನೂ ಸಹ 100% ಅದ್ಭುತವಾಗಿರುತ್ತೆ ಈ ಒಂದು ಮಶ್ರೂಮ್ ಬಿರಿಯಾನಿ. ಇವಾಗ ಪೂರ್ತಿಯಾಗಿ ಮಿಕ್ಸ್ ಮಾಡಿದ್ದೀನಿ. ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ವೀಕ್ಷಕರೇ, ನೋಡಿದ್ರಲ್ವಾ, ಮನೆಯಲ್ಲೇ 100% ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೇಗೆ
ಕುಕ್ಕರ್ನಲ್ಲೇ ದಮ್ ಬಿರಿಯಾನಿನ ಮಾಡಬಹುದು ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ವಿಡಿಯೋ ನೋಡಿದ್ಮೇಲೆ ಖಂಡಿತ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಹೆಚ್ಚಿನ ರೆಸಿಪಿ ವಿಡಿಯೋಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.